ಬ್ರಿಡ್ಜಿನ ಆ ಸೈಡಲ್ಲಿ ಅದೇನೈತಲ್ಲ ಅದನ್ನು ಮುಚ್ಚಿಸಿ ಒಂದು ಸೈಡು ಸೀದಾ ಮೇನ್ ಡ್ರೈನಿಗೆ ಹೋಗಂಗೆ ಮಾಡಿಸ್ಕೊಡ್ತೀನಿ. ನಂತರ ಈ ಪಾಟ್ ವಾಲ್ಸ್ ಏನಿದಾವಲ್ಲ ಅದಕ್ಕೆ ವೆಟ್ ಮಿಕ್ಸ್ ಹಾಕ್ಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ. ಮುಂದಿನ ಅನುದಾನ ಲಭ್ಯತೆ ನೋಡ್ಕೊಂಡ್ಬಿಟ್ಟು ಹಳೆ ಕಡತ ಪರಿಶೀಲನೆ ಮಾಡಿ ಅದರಲ್ಲಿ ಏನಾದರೂ ಕ್ವಾಂಟಿಟಿ ಉಳಿದ್ರೆ ಅದು ಕ್ರಮ ಕೈಗೊಳ್ತೀನಿ. ಇಲ್ಲ ಅಂತಂದು ಹೇಳಿದ್ರೆ ಫ್ಲಡ್ಡಲ್ಲಿ ಸಾಹೇಬ್ರಿಗೆ ಮನವಿ ಸಲ್ಲಿಸಿ ಫ್ಲಡ್ ಗ್ರಾಂಟ್ ಏನಾದರೂ ಸಿಕ್ಕರೆ ನಾವು ಅದನ್ನು ಇದೊಂದೇ ರೋಡ್ ಅಂತಂದಲ್ಲ, ಹರಿಹರ ನಗರಾದ್ಯಂತ ಏನು ಪಾಟ್ ವಾಲ್ಸ್ ಬಿದ್ದು ಸಂಚಾರಕ್ಕೆ ತೊಂದರೆ ಆಗಿದೆಯಲ್ಲ ಅದೆಲ್ಲ ನಿವಾರಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಹರಿಹರ ನಗರದ ಬಹಾರ್ ಮಕಾನ್ ಮತ್ತು ಜೆಸಿ ಬಡಾವಣೆ 1ನೇ ಮೇನ್ 4ನೇ ಕ್ರಾಸ್ ಹರಿಹರದ ಪ್ರಮುಖ ರಸ್ತೆಯಾಗಿದ್ದು, ಪ್ರತಿದಿನ 15,000 ಶಾಲಾ ಕಾಲೇಜು ಮಕ್ಕಳು ಹಳ್ಳದ ಬ್ರಿಡ್ಜ್ ಸೈಡ್ ವಾಲ್ ಇಲ್ಲದೆ ಹಾಗೂ ರಸ್ತೆ ಹದಗೆಟ್ಟಿದ್ದು ಮಕ್ಕಳಿಗೂ ಹಾಗೂ ವಾಹನ ಸವಾರರು ಪರದಾಡುವಂತಾಗಿದೆ. ಇದನ್ನು ಖಂಡಿಸಿ ಅದೇ ಜಾಗದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕಾ ಪ್ರವೀಣ್ ಶೆಟ್ಟಿ ಬಣ ವತಿಯಿಂದ ಪ್ರತಿಭಟನೆ ಮಾಡಲಾಗಿತ್ತು. ಆತ್ಮೀಯರೇ ಮತ್ತು ಬಂಧುಗಳೇ, ಇಲ್ಲಿ ಹಲವಾರು ದಿನಗಳಿಂದಲೇ ಇದು ಓವರ್ ಬ್ರಿಡ್ಜ್ ಅಂತ ಮಾಡ್ಕೊಂಡಿದ್ದಾರೆ. 2 ಭಾಗ ಸೈಡ್ ವಾಲ್ ಇಲ್ಲದ್ರಿಂದ ಹಲವಾರು ಬಾರಿ ಮನವಿ ಕೊಟ್ಟಿದ್ದೇವೆ. ಮಾನ್ಯ ಶಾಸಕರಿಗೂ ಮನವಿ ಕೊಟ್ಟಿದ್ದೇವೆ, ಇಂದಿನ ಇರೋಂಥ ಪೌರಾಯುಕ್ತರಿಗೂ ನಾವು ಮನವಿ ಕೊಟ್ಟಿದ್ದೇವೆ. ಈಗ ತಾನೇ ನಮ್ಮ ಪೌರಾಯುಕ್ತರು ಬಂದಿದ್ದು ಅವ್ರ ಗಮನಕ್ಕೂ ಆಗ್ತಿದ್ದೇವೆ. ಇಲ್ಲಿ ಪ್ರಾಣ ಹಾನಿ ಆಗೋಕ್ಕಿಂತ ಮುಂಚೆ ಅಧಿಕಾರಿಗಳನ್ನು ಎಚ್ಚರಿಕೆ ತಗೊಂಡ್ರೆ ನಿಮ್ಮ ಅಧಿಕಾರಿಗಳನ್ನು ಉಳಿತಿದ್ದ ಜಾಗದಲ್ಲಿ, ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಂಥ ಶಕ್ತಿ ಬರುತ್ತೆ. ಯಾಕಂದರೆ ಒಂದು ಮಗು ತೀರ್ಕೊಂಡಿದೆ ಅಲ್ಲಿ. ಇಲ್ಲಿ ಈ ಮಗುವನ್ನು 3 ದಿವಸ ಆದಮೇಲೆ ಆ ಶವವನ್ನು ತೆಗೆದು ಆ ಮಗು ಎಲ್ಲಿ ಏನಾಗಿದೆ ಅಂತ ಯಾರಿಗೆ ಗೊತ್ತಾಗಲಿದ್ದಾನೆ ಆ ಅನಾಹುತ ಮತ್ತೆ ಮರಿಗಳಿಸ್ಬಾರ್ದು ಈ ಜಾಗದಲ್ಲಿ. ಯಾಕಂದರೆ ಎದುರಿಗೆ ಅಂಗನವಾಡಿ ಸ್ಕೂಲ್ ಇದೆ ಮತ್ತು 2,000 ದಿನ ಶಾಲೆ ಮಕ್ಕಳಿಗೆ ಅಡ್ಡಾಡ್ತಾರೆ. ಇಲ್ಲಿ 2 ಶಾಲೆ ಮಕ್ಕಳು ಅಂಬೇಡ್ಕರ್ ಹಲವಾರು ಶಾಲೆ ಮಕ್ಕಳು ಇಲ್ಲಿಂದನೇ ಹೋಗಬೇಕು, ಇಲ್ಲಿಂದನೇ ಬರಬೇಕು. ಆಮೇಲೆ ವಾರದ ಸಂತೆ ಇದು ಮುಖ್ಯ ರಸ್ತೆ ಆಗಿಬಿಟ್ಟಿದೆ. ಈಗ ಅಲ್ಲಿ ಸಂತೆ ನಡೆದರೆ ಇದು ಮುಖ್ಯ ರಸ್ತೆ. ಇಲ್ಲಿ ಅನಾಹುತ ಆದರೆ ಯಾರು ಜವಾಬ್ದಾರಿ? ಇಲ್ಲಿ ಯಾವ ಕೌನ್ಸಿಲರು ಕೂಡ ಯಾರೂ ಬಂದಿಲ್ಲ ಇದುವರೆಗೂ. ನಾವು ಕರೆದ ಮೇಲೆ ಬಂದಿರೋದಿಲ್ಲ. ಅದು ನಮಗೆ ಅವಶ್ಯಕತೆ ಇಲ್ಲ. ನಾವು ಅಧಿಕಾರಿಗಳಿಗೆ ನಂಬ್ತೇವೆ, ನಮಗೆ ನ್ಯಾಯ ಕೊಡಿಸ್ತೀರಿ ಅಷ್ಟೇ. ಕರ್ನಾಟಕ ರಕ್ಷಣೆ ವೇದಿಕೆ ಯಾವತ್ತೂ ಕೂಡ ನೊಂದ ಜೀವಿಗಳಿಗಾಗಲಿ ಧ್ವನಿ ಎತ್ತಂಥ ಕೆಲಸ ಅದು ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆ. ಅದು ನಮ್ಮ ಪ್ರವೀಣ್ ಶೆಟ್ಟರು, ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಇದೊಂದು ಹೋರಾಟಕ್ಕೆ ಒಂದು ಶಕ್ತಿ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಂಥ ಅವಕಾಶ ಬರುತ್ತೆ. ಅದನ್ನು ತಕ್ಷಣ ಅಧಿಕಾರಿಗಳನ್ನು ಎಚ್ಚರಿಕೆ ತಗೊಂಡು ಈ ಕಾಮಗಾರಿಕೆಯನ್ನು ಪೂರ್ಣಗೊಳಿಸ್ಬೇಕಂತೇಳಿ ಈ ಸಂದರ್ಭ ಒತ್ತಾಯ ಮಾಡ್ತಿದ್ದೇನೆ. ನಾವು ದಿನ ನೋಡ್ತಾ ಇದ್ದೀವಿ. ನಿನ್ನೆಯಿಂದ ಹುಡುಗ ಸೈಕಲಿಂದ ಬಿದ್ದುಬಿಟ್ಟು ಅಲ್ಲಿ ಈಗ ಬೆಳಗಿಂದ ಆಟೋ ಅಂತ ಅಲ್ಲೇ ಇದೆ. ಸರಿಸುಮಾರು MLA ಎಲ್ಲ ಮನೆಗೆ ಕೊಡ್ತಾ ಇದ್ವಿ. ಇಲ್ಲಿರ್ತಕ್ಕಂಥ ಕೌನ್ಸಿಲರ್ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ದಯಮಾಡಿ ನಮ್ಮ ಬಂದಿರ್ತಕ್ಕಂಥ ಅಧಿಕಾರಿಗಳು ಪ್ರಾಮಾಣಿಕರಿಂದ ದಯಮಾಡಿ ಕೆಲಸವನ್ನು ಮಾಡ್ಕೊಳ್ಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಕ್ಷಣೆ ಇದಕ್ಕೆ ಒಂದು ಉಗ್ರವಾದಂಥ ಹೋರಾಟ ಮಾಡೋ ಪ್ರಸಂಗ ತಂದ್ಕೊಳ್ಬೇಡಿ ಅಂತೇಳಿ ಎಚ್ಚರಿಕೆ ವಿಷಯ ಗಮನಕ್ಕೆ ತಂದಿದ್ದೀರಾ. ಇದನ್ನು ನಾವು ಆದಷ್ಟು ಶೀಘ್ರವಾಗಿ ನಾವು ಪರಿಹರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅನುದಾನದ ಲಭ್ಯತೆ ನೋಡ್ಕೊಂಡು ಈಗ ನೀವೇ ಹೇಳ್ತಿದ್ದೀರಿ ಈ ಹಿಂದೆ ಆಗಿದೆ ಅಂತ, ಮತ್ತೆ ಆಗಿದ್ದರೆ ನಾನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅದನ್ನು ಪರಿಶೀಲನೆ ಮಾಡಿ ನಾವು ಅನುದಾನದ ಲಭ್ಯತೆ ನೋಡ್ಕೊಂಡು ಎಷ್ಟು ಶೀಘ್ರ ಆಗ್ತದೋ ಅಷ್ಟು ಶೀಘ್ರವಾಗಿ ನಾವು ಈ ಒಂದು ಅನುಕೂಲನ ನಾವು ಮಾಡಿಕೊಡ್ತೀವಿ ಅಂತೇಳಿ ಈ ಮೂಲಕ ನಾನು ಆಶ್ವಾಸನೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಪ್ರತ್ಯೇಕವಾಗಿ ಬ್ರಿಡ್ಜಿನ ಆ ಸೈಡಲ್ಲಿ ಅದೇನೈತಲ್ಲ ಅದನ್ನು ಮುಚ್ಚಿಸಿ ಒಂದು ಸೈಡು ಸೀದಾ ಮೇನ್ ಡ್ರೈನಿಗೆ ಹೋಗಂಗೆ ಮಾಡಿಸ್ಕೊಡ್ತೀನಿ. ನಂತರ ಈ ಪಾಟ್ ವಾಲ್ಸ್ ಏನಿದಾವಲ್ಲ ಅದಕ್ಕೆ ವೆಟ್ ಮಿಕ್ಸ್ ಹಾಕ್ಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ. ಮುಂದಿನ ಅನುದಾನ ಲಭ್ಯತೆ ನೋಡ್ಕೊಂಡ್ಬಿಟ್ಟು ಹಳೆ ಕಡತ ಪರಿಶೀಲನೆ ಮಾಡಿ ಅದರಲ್ಲಿ ಏನಾದರೂ ಕ್ವಾಂಟಿಟಿ ಉಳಿದ್ರೆ ಅದು ಕ್ರಮ ಕೈಗೊಳ್ತೀನಿ. ಇಲ್ಲ ಅಂತಂದು ಹೇಳಿದ್ರೆ ಫ್ಲಡ್ಡಲ್ಲಿ ಸಾಹೇಬ್ರಿಗೆ ಮನವಿ ಸಲ್ಲಿಸಿ ಫ್ಲಡ್ ಗ್ರಾಂಟ್ ಏನಾದರೂ ಸಿಕ್ಕರೆ ನಾವು ಅದನ್ನು ಇದೊಂದೇ ರೋಡ್ ಅಂತಂದಲ್ಲ, ಹರಿಹರ ನಗರಾದ್ಯಂತ ಏನು ಪಾಟ್ ವಾಲ್ಸ್ ಬಿದ್ದು ಸಂಚಾರಕ್ಕೆ ತೊಂದರೆ ಆಗಿದೆಯಲ್ಲ ಅದೆಲ್ಲ ನಿವಾರಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಗರೋತ್ಥಾನದಲ್ಲಿ ಆದಂಥ ಬಿಲ್ಗಳು ಏನಾಗುತ್ತೆ ಸರ್? ನಗರೋತ್ಥಾನದಲ್ಲಿ ಆದಂಥ ಬಿಲ್ಗಳು ಇಲ್ಲ, ಆಯಾ ವಾರ್ಡಲ್ಲಿ ಏನಾಗಿದ್ದಾವೆ ಅಲ್ಲಿ ನಡೀತಾ ಇದ್ದಾವೆ. ಆಗಿರುವಷ್ಟು ಕಾಮಗಾರಿ ಬಿಲ್ ಕೊಟ್ಟಿದ್ದೀವಿ ನಾವು. ಟೋಟಲ್ ನಗರೋತ್ಥಾನದಲ್ಲಿ ಡ್ರೈನ್ 13 ಕಿಲೋಮೀಟ್ರ್ ಡ್ರೈನ್ ಆಗಿದೆ, 6 ಕಿಲೋಮೀಟ್ರ್ CC ರೋಡ್ ಆಗಿದೆ, ಒಂದು 5.5 ಕಿಲೋಮೀಟ್ರು ಆಸ್ಫಾಲ್ಟ್ ರೋಡ್ ಆಗಿದೆ. ಅಲ್ಲ, ಈ ರೋಡ್ ಅಪ್ರೂವಲ್ ತಗೊಂಡಿರ್ಬೇಕಲ್ಲ, ಆಕ್ಷನ್ ಪ್ಲಾನ್ ಸೇರಿರೋದಿಲ್ಲ. ಅದು ಸೇರಿ ಹಂಗೆ ಆಗಿಲ್ಲ, ಅಂದ್ರೆ ಯಾವುದೂ ಆಗಿಲ್ಲ. ಆಗಿರೋವಷ್ಟು ಅಷ್ಟೇ ಮಾಡಿರ್ತೀವಿ. ಇವ್ರು ಹಾಕಿದ್ದಾರೆ. ಇವ್ರು ಏನಾಗಿದೆ 13 ಕಿಲೋಮೀಟ್ರ್ ಎಂಟೈರು ನಗರೋತ್ಥಾನ 18,92,00,000ದಲ್ಲಿ 13 ಕಿಲೋಮೀಟ್ರ್ CC ಡ್ರೈನು, 6 ಕಿಲೋಮೀಟ್ರ್ ಅಪ್ರಾಕ್ಸಿಮೇಟ್ ಹೇಳ್ತಾ ಇದ್ದೀನಿ, 6 ಕಿಲೋಮೀಟ್ರು CC ರೋಡು, 5.5 ಕಿಲೋಮೀಟ್ರ್ ಆಸ್ಫಾಲ್ಟ್ ರೋಡು. ಟೋಟಲ್ 13.92 ಕೋಟಿ ರು ವೆಚ್ಚದಲ್ಲಿ ಇದನ್ನು ತೊಗೊಂಡಿರೋದು, ಕಾಮಗಾರಿ ಕೈಗೆತ್ತಿಕೊಂಡಿರೋದು. ಅದರಲ್ಲಿ ಈಗ ಆಲ್ರೆಡಿ 50% ವರ್ಕ್ ಆಗಿದೆ, ಇನ್ನು ಉಳಿದದ್ದು ವರ್ಕ್ ನಡೀತಾ ಇದೆ.
ಅದು ಅಲ್ದಲೇ ಸಿಟಿನಲ್ಲಿ ಬೇರೆ ಆ ಒಂದು ರೋಡು ಆ ಡ್ರೈನನ್ನು ಹೂಡೋದು ಬೇರೆ ಕಡೆ ಆಗಿರೋ ಅವ್ಯವಸ್ಥೆಗಳಿಗೆ ಫ್ಲಡ್ಡಲ್ಲಿ ಗ್ರಾಂಟ್ ಕೇಳ್ತೀವಿ. ಅವ್ರು ಕೊಟ್ಟ ನಂತರ ಇದು ರೋಡು ಅಂತಂದಲ್ಲ, ಇಡೀ ಸಿಟಿನಲ್ಲಿ ಎಲ್ಲ ಕ್ರಮ ಕೈಗೊಳ್ತೀವಿ. ಆಗದೆ ಹೋದ್ರೆ ನಾವು ಬೇರೆ ನಮ್ಮ ಮುನ್ಸಿಪಲ್ ಫಂಡಲ್ಲೇ ಪರ್ಮಿಷನ್ ತೊಗೊಂಡು ನಾವು ಮಾಡೋ ವ್ಯವಸ್ಥೆ ಮಾಡ್ತೀವಿ. ವಿಶೇಷ ಅನುದಾನ 1.5 ಕೋಟಿ ರೂಪಾಯಿ ಆಗಿದೆ ಅಂತ ಹೇಳಿ. ಅದು ಊರಮ್ಮನ ದೇವಸ್ಥಾನದ ಹಿಂಭಾಗ, ಇದು ಈ ಸ್ಪಾಟಲ್ಲಿ ಇಲ್ಲ. ಅದು ನಮ್ಮ ಮಾಡ್ಕೊಡ್ತಾನಂತ ಈಗ ಬಂದ ತಕ್ಷಣನೇ ನೀವು ವಿಚಾರ ತಿಳಿಸಿದ್ರಿ. ಕಾಂಟ್ರಾಕ್ಟ್ರಿಗೆ ಇಲ್ಲಿಂದ ಶುರು ಮಾಡ್ತೀರೇನಪ್ಪ ಅಂತ ನಾನು ಕೇಳಿದೆ. ಅವಾಗ ಅವ್ರೇನಂದ್ರು ಇಲ್ಲ ಸರ್ ಎಲ್ಲಿದೆಯೋ ಅಲ್ಲಿಯೇ ಮಾಡ್ತೀವಿ ಅಂತಂದ್ರೆ, ಸ್ಪಾಟ್ ಚೇಂಜ್ ಮಾಡೋದಿಲ್ಲ, ನಾಳೆ ಬಿಲ್ಲಿ ಪ್ರಾಬ್ಲಮ್ ಆಗ್ತದೆ ಅಂತಂದು ಹೇಳಿದರು. ಅದನ್ನು ಕೂಡ ನಾವು ಅದನ್ನು ಡಿಸ್ಕಸ್ ಮಾಡಿ ಮುಂದಿನ ಅಂದಂತ ನಾವು ಅದನ್ನು ಮಾಡಿಕೊಡ್ತೀವಿ. ಚರಂಡಿ ಸ್ವಚ್ಛತೆ ಬಗ್ಗೆ ಹೆಲ್ತ್ನವ್ರು ಹೇಳ್ಬೇಕು, ಮಾಡ್ತಿದ್ದಾರೆ. ಈ ಸರಿಯಿಂದ ಪೌರಾಯುಕ್ತರು ಹೊಸ್ದಾಗಿ ಬಂದಿದ್ದಾರೆ. ಈಗ ಇವತ್ತು ಅವ್ರು ಮೀಟಿಂಗ್ ತಗೊಂಡು ಪ್ರತಿಯೊಂದು ವಾರ್ಡಲ್ಲಿ ಅವ್ರು ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದಾರೆ ಅಲ್ಲೆಲ್ಲನೂ ಫಾಸ್ಟಾಗಿ ಎಲ್ಲ ಪ್ರತಿಯೊಂದು ಕ್ಲೀನ್ ಮಾಡೋದಕ್ಕೆ ಕೇಳ್ತೀವಿ. ಅಲ್ಲದೆ ವಾರದಲ್ಲಿ 2 ಸಾರಿ ಟೀಮ್ ವರ್ಕ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಟೀಮ್ ವರ್ಕ್ ಅಂತಂದು ಹೇಳಿದ್ರೆ ಎಂಟೈರ್ ಹರಿಹರದಲ್ಲಿ ಕೆಲಸ ಮಾಡೋ ಎಲ್ಲ ಪೌರ ಕಾರ್ಮಿಕರನ್ನು ಒಟ್ಟುಗೂಡಿಸಿ ಒಂದೇ ಸ್ಥಳದಲ್ಲಿ ಇರೋಂಥ ಪ್ರಾಬ್ಲಮ್ನ ಅಟ್ ಎ ಟೈಮ್ ನಿವಾರಣೆ ಮಾಡೋಂಥ ಒಂದು ಕೆಲಸನ ಹಮ್ಮಿಕೊಂಡಿದ್ದೀವಿ. ಅದನ್ನು ಈಗ ನಾಳೆಯಿಂದಲೇ ಅದನ್ನು ಶುರು ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಿದ್ದೀವಿ.